ಕೈಬಿಡೇನು ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ ನಾ ಕೈಬಿಡೇನು ನಾ ಕೈಬಿಡೇನು ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇಂದು ನಾವು ವಿಮೋಚನಕಾಂಡ 6ನೇ ಅಧ್ಯಾಯ 20ರಿಂದ 27ನೇ ವಚನವನ್ನ ಧ್ಯಾನ ಮಾಡಲಿದ್ದೇವೆ. ಫರೋಹನ ಸಂಗಡ ಮಾತಾಡಿದಂಥ ಮೋಶೆ ಆರೋನರು ಇವರೇ. ಈಗ ಸತ್ಯವೇದವನ್ನು ಓದಿಕೊಳ್ಳಲ್ವಾ? ಅಬ್ರಹಾಮನು ತನ್ನ ಸೋದರತ್ತೆಯಾದ ಯಕೋಬೇದಳನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಆರೋನನನ್ನು ಮೋಶೆಯನ್ನು ಹೆತ್ತಳು. ಅಬ್ರಹಾಮನು 137 ವರ್ಷ ಬದುಕಿದನು. ಇಚ್ಚಾರನ ಮಕ್ಕಳು ಕೋರಹ, ನೆಫೆಗೆ, ಜಿಕ್ರಿ. ಉಜ್ಜಿಯೇಲನ ಮಕ್ಕಳು ಮಿಶಾಯೇಲ್, ಎಲ್ತಾಫಾನ್, ಸಿತ್ರಿ. ಆರೋನನು ಅಮ್ಮಿನಾದಾಬನ ಮಗಳಾಗಿಯೂ ನಹಶೋನನ ತಂಗಿಯಾಗಿ ಇರುವ ಎಲಿಶೇಬಳನ್ನು ಮದುವೆ ಮಾಡಿಕೊಂಡನು. ಆಕೆಯಲ್ಲಿ ಅವನಿಗೆ ನಾದಾಬ್, ಅಬೀವು, ಎಲ್ಲಾಜರ್, ಇತಾಮರ್ ಎಂಬುವರು ಹುಟ್ಟಿದರು. ಕೋರಾನ ಮಕ್ಕಳು ಅರ್ಸ್ರಿ, ಎಲ್ಕಾನ, ಅಬಿಯಾನಾಥನ್. ಇವರೇ ಕೋರಾಯರ ಗೋತ್ರ ಸ್ಥಾಪಕರು. ಆರೋನನ ಮಗನಾದ ಎಲ್ಲಾಜರನು ಪೋಟಿಯೇಲನ ಹೆಣ್ಣು ಮಕ್ಕಳೊಳಗೆ ಒಬ್ಬಾಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಫಿನೆಹಾಸನನ್ನು ಎತ್ತಳು. ಅವರವರ ಗೋತ್ರದ ಮೇರೆಗೆ ಇವರೇ ಲೇವಿಯರ ಪೂರ್ವಕರು. ಇಸ್ರಾಯೇಲರ ಸೈನ್ಯವೆಲ್ಲ ಐಗುಪ್ತ ದೇಶದಿಂದ ನಡೆಸಿಕೊಂಡು ಬರುವುದಕ್ಕೆ ಯೆಹೋವನಿಂದ ಆಜ್ಞೆ ಹೊಂದಿದ ಆರೋನ, ಮೋಶೆಯೇ ಇವರೇ. ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕಾಗಿ ಐಗುಪ್ತ್ಯರ ಅರಸನಾದ ಫರೋಹನ ಸಂಗಡ ಮಾತನಾಡಿದಂಥ ಮೋಶೆ ಆರೋನರು ಇವರೇ. ಸೊ ಇಲ್ಲಿ ತಿರುಗಿ ವಂಶಾವಳಿ ಜನರ ಹೆಸರುಗಳನ್ನ ಸಹ ಕೊಡಲಾಗಿದೆ. ಇಲ್ಲಿ ನಾವು ನೋಡ್ತೀವಿ ಮೋಶೆ ಮತ್ತು ಆರೋನರು ಎಲ್ಲಿಂದ ಬಂದರು ಅನ್ನುವುದರ ಕುರಿತು ಇಲ್ಲಿ ಈ ವಂಶಾವಳಿಯನ್ನ ಕೊಡಲಾಗಿದೆ. ಈಗ ಒಬ್ಬೊಬ್ಬರು ನೀವು ಹೆಸರುಗಳು ನೋಡ್ಕೊಂಡ್ ಬಂದ್ರೆ ಅವರ ಹೆಸರುಗಳು ನಾವು ಕೆಲವರ ಹೆಸರುಗಳು ಮುಂದೆ ಇಲ್ಲದೆ ಇರೋದನ್ನ ನಾವು ನೋಡ್ತೀವಿ. ಅಂದ್ರೆ ಅಲ್ಲಿ ಕೆಲವು ಸಲ ಇವರು ಲೋಕದಲ್ಲಿ ಜನರ ಮುಂದೆ 0 ಆಗಿರ್ಬೋದು, ಆದರೆ ಇವರು ದೇವರಿಗೆ ಮುಖ್ಯರಾದವರು. ಯಾಕಂತಂದ್ರೆ ಇವರು ಮೋಶೆ ಆರೋನರನ್ನ ಈ ಲೋಕಕ್ಕೆ ತಂದವರು ಎಂಬುದಾಗಿ ನಾವು ನೋಡ್ತೇವೆ. ಅಂದ್ರೆ ದೇವರ ಮುಂದೆ ಇವರು ಪ್ರಮುಖರು. ಪ್ರಿಯ ದೇವರ ಮಕ್ಕಳೇ, ಒಂದು ವೇಳೆ ನೀವು ಜನರ ಮುಂದೆ ಕೇವಲವಾಗಿರ್ಬೋದು, ನಿಮಗೆ ಸರಿಯಾದ ವಿದ್ಯಾಭ್ಯಾಸ ಇಲ್ಲದೆ ಇರ್ಬೋದು, ಅಥವಾ ನಿಮಗೆ ಬೇರೆಯವ್ರಿಗಿರುವಂಥ ಸರಿಯಾದ ಮನೆ ಇಲ್ಲದೆ ಇರ್ಬೋದು, ವಾಹನಗಳಿಲ್ಲದೆ ಇರ್ಬೋದು, ನಿಮಗೆ ಸರಿಯಾದ ಡಿಗ್ರಿ ಇಲ್ಲದೆ ಇರ್ಬೋದು. ಆದರೆ ಭಯ ಪಡೋದು ಬೇಡ. ಕಾಂಪಿಟಿಷನ್ಗೆ ನೀವು ಒಳಗಾಗಬೇಡ್ರಿ. ಬದಲಾಗಿ ನೀವು ಯೇಸುವಿನ ರಕ್ತದ ಮೂಲಕವಾಗಿ ತೊಳೆಯಲ್ಪಟ್ಟಿರೋದ್ರಿಂದ ನೀವು ದೇವರಿಗೆ ಮುಖ್ಯರಾಗಿದ್ದೀರಾ, ಪ್ರಮುಖರಾಗಿದ್ದೀರಾ. ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನು ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನೆಂಬುದಾಗಿ ದೇವರು ಹೇಳಿದ್ದಾರೆ. ಸೊ ಹೀಗಾಗಿ ಯಾರು ಯಾರ ಮುಂದೆ ಕೀಳ್ತರಮೆಯಾಗಿ ನಡ್ಕೊಳ್ಬೇಡಿ. ಮಾತ್ರವಲ್ಲದೆ ಯಾರು ಯಾವುದೇ ರೀತಿಯಲ್ಲಿ ನಿಮ್ಮ ಮನೋಭಾವನೆಯಲ್ಲಿ ಕೀಳ್ತರಮೆಯಾಗಿರಬೇಡಿ. ನಾವು ದೇವರ ಮಕ್ಕಳು. ಯೇಸುವಿಗೆ ನಮ್ಮ ಹೃದಯವನ್ನು ನಾವು ಕೊಟ್ಟಿದ್ದೀವಿ. ಯೇಸುವಿನ ಮಕ್ಕಳಾಗಿದ್ದೀವಿ. ನಾವು ರಾಜವಂಶಸ್ಥರೆಂಬುದಾಗಿ ತಿಳಿದು ಧೈರ್ಯವಾಗಿ ನೀವು ನಡೆಯೋರಾಗಿರಬೇಕು. ಒಂದು ವೇಳೆ ಆ ಥರ ಕೀಳ್ತರಮೆಯ ಒಂದು ಮನೋಭಾವನೆ ಇದೆಯಾ, ಅಥವಾ ನಿಮಗೆ ಬೇರೆಯವ್ರಿಗಿರುವಂಥ ಎಜುಕೇಷನ್ ಸ್ಟೇಟಸ್ ಇಲ್ವಾ, ಭಯ ಪಡಬೇಡಿ. ದೇವರ ಮುಂದೆ ನೀವು ಮೇಲಾಗಿದ್ದೀರಾ. ಮಾತ್ರವಲ್ಲದೆ ದೇವರ ಮುಂದೆ ನೀವು ಮುಖ್ಯವಾಗಿದ್ದೀರಾ. ಕರ್ತನು ಆ ಮನೋಭಾವನೆಯಲ್ಲೇ ನಿಮ್ಮನ್ನು ನಡೆಸಲಿ. ಒಂದು ವೇಳೆ ನೀವು ಯೇಸುವಿಗೆ ಇನ್ನೂ ಹೃದಯವನ್ನು ಕೊಟ್ಟಿಲ್ವಾ, ಯೇಸುವನ್ನ ಸ್ವಂತ ರಕ್ಷಕನಾಗಿ ದೇವರನ್ನಾಗಿ ನೀವು ಅಂಗೀಕರಿಸ್ಕೊಂಡಿಲ್ವಾ, ಅಥವಾ ಯೇಸುವನ್ನ ನಂಬಿನೂ ಜನರು ಹೇಳೋ ಮಾತಿಗೆ ಹಿಂದೆ ಹೋಗ್ಬಿಟ್ಟಿದ್ದೀರಾ, ಸಭೆ ಬಿಟ್ಬಿಟ್ಟಿದ್ದೀರಾ, ಬೈಬಲ್ ಓದೋದು ಪ್ರಾರ್ಥನೆ ಮಾಡೋದನ್ನ ಬಿಟ್ಟಿದ್ದೀರಾ, ಪ್ರಿಯ ದೇವರ ಮಕ್ಕಳೇ, ಇವತ್ತು ನಿಮ್ಮ ಜೀವಿತವನ್ನ ಕರ್ತನಿಗೆ ಒಪ್ಪಿಸ್ಕೊಡ್ರಿ. ನೀವು ನೋಡ್ರಿ, ನಿಮ್ಗೊಂದು ಧೈರ್ಯ, ನಿಮ್ಗೊಂದು ಸ್ಟೇಟಸ್ ದೇವರು ಕೊಟ್ಟೆ ಕೊಡ್ತಾರೆ. ಕರ್ತನ ಈ ವಾಕ್ಯಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರಾರ್ಥನೆ ಮಾಡೋಣವಾ? ಪರಮ ಪ್ರೀತಿಯುಳ್ಳ ತಂದೆ ಆದವರು ನಿಮಗೆ ಸ್ತೋತ್ರ. ಇಂದು ನಮ್ಮೊಂದಿಗೆ ನೀವು ಮಾತನಾಡೋದಕ್ಕಾಗಿ ಸ್ತೋತ್ರ. ಹೌದಪ್ಪ, ಮೋಶೆ ಆರೋನರು ಐಗುಪ್ತ ದೇಶದಿಂದ ಇಸ್ರಾಯೇಲರನ್ನು ಹೊರಗಡೆ ತಂದವರು. ಈ ವಂಶಾವಳಿಯಲ್ಲಿ ನಾವು ನೋಡುವಾಗ ದೇವರೇ, ನಮ್ಮೊಬ್ಬೊಬ್ಬರಿಗೂ ಒಂದು ಕರ್ತವ್ಯ ಈ ಲೋಕದಲ್ಲಿ ಇಟ್ಟಿದ್ದೀರಾ.
ದೇವರ ರಾಜ್ಯಕ್ಕಾಗಿಯೂ ಸಹ ನಾವು ಏನಾದರೂ ಮಾಡಬೇಕೆಂಬುದಾಗಿ ನೀವು ಕರೆದಿದ್ದರೆ ಎಂಬುದಾಗಿ ನಾವು ನೆನೆಸಿಕೊಂಡು ನಿನಗಾಗಿ ನಾವು ಜೀವಿಸುವ ಹಾಗೆ ಕೃಪೆ ಕೊಡಪ್ಪ. ಒಂದು ವೇಳೆ ಇಲ್ಲಿ ಯಾರಿಗಾದರೂ ಆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಆ ಹೃದಯ ಅವ್ರಿಗೆ ಇರೋದಾದ್ರೆ ಅವರೊಂದಿಗೆ ನೀವು ಮಾತನಾಡು, ಅವ್ರನ್ನ ಬಲಪಡಿಸು, ನಡೆಸು. ಅವ್ರು ರಾಜವಂಶಸ್ಥರಾಗಿದ್ದಾರೆ ಎಂಬುದಾಗಿ ತಿಳಿದುಕೊಂಡು ಧೈರ್ಯವಾಗಿ ಮುಂದೆ ಹೋಗ್ಲಿಕ್ಕೆ ಆಗುವಂತೆ ಕೃಪೆ ಕೊಡಪ್ಪ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ಸ್ವಾಮಿ, ಆಮೇನ್. ಗಾಡ್ ಬ್ಲೆಸ್ ಯು. ಮಾತ್ರವಲ್ಲದೆ ಯೇಸು ನಿಮ್ಮನ್ನು ಕೈ ಬಿಡನು. ಆಮೇನ್. ನಾನು ಪಾತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತೀ
ಸಂತೋಷಗೊಳ್ಳುವೆ. ಸ್ವಾಮಿ ನೀಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ತಾ ಹೇಳಿದನಲ್ಲ